ನಮಸ್ಕಾರ ಸ್ನೇಹಿತರೆ. ಆರ್ಆರ್ ವಿರುದ್ಧ ಐಪಿಎಲ್ನ ಎಲಿಮಿನೇಟರ್ ಪಂದ್ಯವನ್ನ ಸೋತು ಐಪಿಎಲ್ನಿಂದ ಹೊರಗಾದ ಬಳಿಕ ಅತ್ತರು ಆರ್ಸಿಬಿಯ ಆಟಗಾರರು. ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ವಿರಾಟ್ ಕೊಹ್ಲಿ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ನಡೆದ ಆರ್ಸಿಬಿ ಹಾಗೂ ಆರ್ಆರ್ ನಡುವಿನ ಎಲಿಮಿನೇಟರ್ ಪಂದ್ಯವನ್ನ ಆರ್ಸಿಬಿ ತಂಡವು ವಿರೋಚಿತವಾಗಿ ಕಳೆದುಕೊಂಡಿದೆ. ಈ ಮುಖ್ಯವಾಗಿ 16 ವರ್ಷಗಳ ಕಪ್ ಬರವನ್ನ ಇನ್ನೂ ಕೂಡ ಆರ್ಸಿಬಿ ತಂಡ ನೀಗಿಸಿಕೊಂಡಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ. ಈ ಸೋಲಿನೊಂದಿಗೆ ಆಟಗಾರರ ಮನಸ್ಸು ಅಲ್ಲದೆ ಅಭಿಮಾನಿಗಳ ಹೃದಯವು ಕೂಡ ನುಚ್ಚು ನೂರಾಗಿದೆ ಅಂತಾನೆ ಹೇಳಬಹುದು. ಸತತ 6 ಗೆಲುವುಗಳನ್ನ ಕಂಡು ಆರ್ಸಿಬಿ ತಂಡ ಎಲಿಮಿನೇಟರ್ಗೆ ಪ್ರವೇಶ ಪಡೆದುಕೊಂಡಿತ್ತು. ಆದರೆ ಮುಖ್ಯವಾದ ಪಂದ್ಯದಲ್ಲಿ ಕಳಪೆ ಪ್ರದರ್ಶನವನ್ನ ನೀಡುವ ಮೂಲಕ ಆರ್ಸಿಬಿ ತಂಡ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿಕೊಂಡು ಬಂದಿದೆ ಅಂತ ಹೇಳಬಹುದು. ಇದೀಗ ಆರ್ಆರ್ ವಿರುದ್ಧದ ಈ ಹೀನಾಯ ಸೋಲಿನ ಬಳಿಕ ಆರ್ಸಿಬಿ ತಂಡದ ಆಟಗಾರರೆಲ್ಲರೂ ಮೈದಾನದಲ್ಲೇ ಕಣ್ಣೀರಿಟ್ಟ ಘಟನೆಯೂ ಕೂಡ ನಡೆದಿದೆ ಸ್ನೇಹಿತರೆ. ಅದರಲ್ಲಿಯೂ ವಿರಾಟ್ ಕೊಹ್ಲಿ ರವರೊಂದು ಆರ್ಸಿಬಿ ತಂಡಕ್ಕಾಗಿ ತನ್ನ ಸರ್ವಸ್ವವನ್ನೇ ನೀಡಿ ಆಟವನ್ನ ಆಡುತ್ತಿದ್ದಾರೆ. ಈ ಬಾರಿಯ ಟೂರ್ನಿಯಲ್ಲಿಯೂ ಕೂಡ 600ಕ್ಕೂ ಅಧಿಕ ರನ್ಗಳನ್ನ ಬಾರಿಸಿರುವ ವಿರಾಟ್ ಕೊಹ್ಲಿ ರವರು ಆರ್ಸಿಬಿ ತಂಡಕ್ಕೋಸ್ಕರ ಎಲ್ಲವನ್ನ ನೀಡಿ ತನ್ನ 100% ಎಫರ್ಟ್ ಹಾಕುತ್ತಿದ್ದರೂ ಕೂಡ ಆರ್ಸಿಬಿ ತಂಡವು ಕೊನೆಯಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿ ಇದೀಗ ಐಪಿಎಲ್ ನಿಂದಲೇ ಹೊರಬಿದ್ದಿದೆ ಸ್ನೇಹಿತರೆ. ಆರ್ಸಿಬಿ ತಂಡದ ಈ ಪ್ರದರ್ಶನವನ್ನ ಕಂಡು ಸ್ವತಃ ವಿರಾಟ್ ಕೊಹ್ಲಿ ಕೂಡ ಭಾವುಕರಾಗಿದ್ದಾರೆ. ಅಲ್ಲದೆ ತಂಡದ ಇತರೆ ಆಟಗಾರರು ಕೂಡ ಎಮೋಷನ್ಗೆ ಒಳಗಾಗಿ ಕಣ್ಣೀರಿಟ್ಟಿರುವ ಘಟನೆಯೂ ನಡೆದಿದೆ. ಈಗ ಆರ್ಸಿಬಿ ತಂಡದ ಈ ಆಟಗಾರರ ವಿಡಿಯೋಗಳನ್ನ ಕಂಡು ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.